ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ಉಳಿತಾಯ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಒಳ್ಳೆ ಆಸೆನೇ ಇದು. ನೀವು ಉಳಿತಾಯ ಮಾಡಿದ್ರೆ ಮಾತ್ರ ನಿಮಗೆ ಬೇಕಾದ ಸಮಯದಲ್ಲಿ ನೀವು ದುಡಿದಿರುವಂತ ಹಣ ನಿಮ್ಮ ಕೈಗೆ ಬರೋದಕ್ಕೆ ಸಾಧ್ಯ. ಅದೇ ತರ ಹೂಡಿಕೆ ಅಂತ ಹೇಳಿದ್ರೆ ನೀವು ಗಳಿಸಿದಂತ ಹಣ ಇದೆಯಲ್ಲ, ಆ ಹಣ ಕೂಡ ದುಡಿಯೋದಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಉಳಿತಾಯ ಮತ್ತೆ ಹೂಡಿಕೆಯನ್ನ ಖಂಡಿತವಾಗ್ಲೂ ಮಾಡಬೇಕು. ಸೊ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಉಳಿತಾಯ ಮತ್ತೆ ಹೂಡಿಕೆಗೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ನೀವು ಕೂಡ ಅದನ್ನು ನೋಡಿದ್ದೀರಾ, ಮೆಚ್ಚಿಕೊಂಡಿದ್ದೀರಾ. ಅಷ್ಟೇ ಅಲ್ಲ, ಎಷ್ಟೋ ಜನ ಈ ವಿಡಿಯೋವನ್ನು ನೋಡೋದ್ರ ಮೂಲಕನೇ ತಮ್ಮ ಉಳಿತಾಯವನ್ನು ಪ್ರಾರಂಭಿಸಿದ್ದಾರೆ, ತಮ್ಮ ಹೂಡಿಕೆಯನ್ನು ಕೂಡ ಪ್ರಾರಂಭಿಸಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಒಳ್ಳೆಯದಾಗತ್ತೆ, ಅದರಲ್ಲಿ ಯಾವುದೇ ರೀತಿ ಅಂತ ಎರಡು ಮಾತಿಲ್ಲ. ಬಟ್ ಈ ನಡುವೆ ಬಹಳಷ್ಟು ಮಂದಿ ಬ್ಯಾಂಕ್ FD ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ಸ್ ಹಾಕ್ತಾ ಇದ್ರು. ಅದಕ್ಕೋಸ್ಕರ ಈ ಸ್ಪೆಷಲ್ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. FD ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್, ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸ್ಥಿರ ಠೇವಣಿ. ಉಳಿತಾಯ ಮತ್ತು ಹೂಡಿಕೆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ FD ಅಂತ ಹೇಳುವಂಥದ್ದು ಅತ್ಯುತ್ತಮ ದಾರಿ ಅಂತಾನೆ ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ FD ಇಟ್ರೆ ಅದು ತುಂಬಾ ಸೇಫ್ ಆಗಿರುತ್ತೆ, ಹಾಗೇನೆ ನಿಮ್ಮ ಹಣ ಕೂಡ ದುಡಿಯುತ್ತೆ ಅಲ್ಲಿ. ಸೊ ಈಗ ಬಹಳಷ್ಟು ಜನರಿಗೆ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವ ಬ್ಯಾಂಕ್ನಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ FDಗೆ. ನಾವು 1 ವರ್ಷ FD ಇಟ್ಟರೆ ನಮಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ನಾವು 2 ವರ್ಷ ಇಟ್ಟರೆ ಎಷ್ಟು ಬರುತ್ತೆ, ಅಥವಾ 5 ವರ್ಷ ಇಟ್ಟರೆ ಎಷ್ಟು ಬರುತ್ತೆ ಅಂತ. ಸೊ ಅದನ್ನ ನಾನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಯಾವ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ, ಅಥವಾ 1 ವರ್ಷ ಆದ ನಂತರನೋ 5 ವರ್ಷ ಆದ ನಂತರನೋ ಬಡ್ಡಿ ಸಮೇತ ಎಷ್ಟು ಸಿಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ FDಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಹೇಳಬೇಕು. ನೋಡಿ, FDಯಲ್ಲಿ ಪ್ರಮುಖವಾಗಿ 2 ವಿಧ. ಮೊದಲನೇದಾಗಿ ಕ್ಯುಮ್ಯುಲೇಟಿವ್. ಸೊ ಇಲ್ಲಿ ಕ್ಯುಮ್ಯುಲೇಟಿವ್ ಅಂತ ಹೇಳಿ ಬಂದಾಗ, ನೀವು FD ಇಡುವಂತ ಸಂದರ್ಭದಲ್ಲಿ ಟೆನ್ಯೂರ್ ಅನ್ನ ಫಿಕ್ಸ್ ಮಾಡ್ತೀರಾ. ಅದು 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ಅಂತೇಳಿ ಫಿಕ್ಸ್ ಮಾಡ್ತೀರಾ. ಆ ಟೆನ್ಯೂರ್ ಮುಕ್ತಾಯವಾಗ್ತಾ ಇದ್ದಂಗೆನೆ ಅಲ್ಲಿ ಆ ಫಿಕ್ಸೆಡ್ ಡೆಪಾಸಿಟ್ಗೆ ಏನು ಇಂಟ್ರೆಸ್ಟ್ ಇರುತ್ತೋ ಆ ಇಂಟ್ರೆಸ್ಟ್ ಪ್ಲಸ್ ಅಸಲು ಮತ್ತೆ ಬಡ್ಡಿ ಸಮೇತ ನಿಮಗೆ ಬ್ಯಾಂಕ್ನವರು ಕೊಡ್ತಾರೆ ನಿಮ್ಮ ಟೆನ್ಯೂರ್ ಕಂಪ್ಲೀಟ್ ಆಗುವಾಗ. ಇನ್ನು ಎರಡನೇದು ನಾನ್ ಕ್ಯುಮ್ಯುಲೇಟಿವ್ ಅಂತ ಹೇಳಿದ್ರೆ, ನೀವು FD ಇಡುವಂತ ಸಂದರ್ಭದಲ್ಲಿ ಟೆನ್ಯೂರ್ ಬಂದಾಗ 1 ವರ್ಷ, 2 ವರ್ಷ, 3 ವರ್ಷ ಅಥವಾ 5 ವರ್ಷ ಅಂತೇಳಿ ಫಿಕ್ಸ್ ಮಾಡಿರ್ತೀರಾ. ಆದ್ರೆ ನಿಮಗೆ ಬಡ್ಡಿ ತಿಂಗಳು ಬೇಕಾಗುತ್ತೆ. ನೀವೇನ್ ಮಾಡ್ತೀರಾ, ಇಲ್ಲ ನಮಗೆ ತಿಂಗಳು ಬಡ್ಡಿ ಬೇಕು, ಅಥವಾ ಹಾಫ್ ಇಯರ್ಲಿಗೊಮ್ಮೆ ಬಡ್ಡಿ ಬೇಕು, ಅಥವಾ ವರ್ಷಕ್ಕೊಮ್ಮೆ ಬಡ್ಡಿ ಬೇಕು ಅಂತೇಳಿ ಅಲ್ಲಿ ಟಿಕ್ ಮಾಡಿರ್ತೀರಾ. ಅದರ ಪರಿಣಾಮ ಎಷ್ಟು ಬಡ್ಡಿ ಜನರೇಟ್ ಆಗುತ್ತೋ ನೀವು ಇಟ್ಟಿರುವಂತ ಡೆಪಾಸಿಟ್ಗೆ, ಅದನ್ನ ಬ್ಯಾಂಕ್ನವರು ತಿಂಗಳು ಅಂತನಾ, ಅಥವಾ ನೀವೇನು ಅಲ್ಲಿ ಫಿಕ್ಸ್ ಮಾಡಿರ್ತೀರ, ಅಥವಾ ವರ್ಷಕ್ಕೊಮ್ಮೆನ ಅರ್ಧ ವರ್ಷಕ್ಕೊಮ್ಮೆನ ಮಾಡಿರ್ತೀರಲ್ಲ, ಹಾಗೆ ನಿಮ್ಮ ಅಕೌಂಟ್ಗೆ ಬ್ಯಾಂಕ್ನವರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋದು ಕ್ಯುಮ್ಯುಲೇಟಿವ್ ವಿಧದ ಬಗ್ಗೆ. ಅಂದ್ರೆ ನೀವು FD ಇಟ್ಟು ಟೆನ್ಯೂರ್ ಫಿಕ್ಸ್ ಮಾಡಿರ್ತೀರಾ, 1 ವರ್ಷ, 2 ವರ್ಷ, 5 ವರ್ಷ ಅಂತೇಳಿ. ಆ ಟೆನ್ಯೂರ್ ಆದ ನಂತರ ನಿಮಗೆ ಅಸಲು ಮತ್ತು ಬಡ್ಡಿಯನ್ನ ಒಟ್ಟಾಗಿ ಕೊಡುವಂತ ವಿಧದ ಬಗ್ಗೆ. ಸೊ ಇಲ್ಲಿ ಹಾಗಿದ್ರೆ ಯಾವ ಬ್ಯಾಂಕು ಎಷ್ಟೆಷ್ಟು ಬಡ್ಡಿ ಕೊಡುತ್ತೆ, ಅಂದ್ರೆ 1 ವರ್ಷಕ್ಕೆ ಎಷ್ಟು, 2 ವರ್ಷಕ್ಕೆ ಎಷ್ಟು, 5 ವರ್ಷಕ್ಕೆ ಎಷ್ಟು, ನಿಮಗೆ ಆ ಟೆನ್ಯೂರ್ ಮುಗಿದಂತ ಸಂದರ್ಭದಲ್ಲಿ ಅಸಲು ಸಮೇತ ಎಷ್ಟು ಬಡ್ಡಿ ಬರುತ್ತೆ, ಇದರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಟೆನ್ಯೂರ್ ವೈಸ್ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ 1 ವರ್ಷದ ಅವಧಿಗೆ ಯಾವ್ಯಾವ ಬ್ಯಾಂಕ್ಗಳು ಎಷ್ಟು ಇಂಟ್ರೆಸ್ಟ್ ಕೊಡ್ತವೆ, ಆಮೇಲೆ 10,000 ರೂಪಾಯಿ ನೀವೇನಾದ್ರೂ ಆ ಬ್ಯಾಂಕಲ್ಲಿ FD ಇಟ್ಟರೆ 1 ವರ್ಷದ ನಂತರ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾನು ಇಲ್ಲಿ ತಗೊಳ್ತಾ ಇರುವಂತ ಬ್ಯಾಂಕು RBL ಬ್ಯಾಂಕು. ಸೊ RBL ಬ್ಯಾಂಕ್ನ ಇಂಟ್ರೆಸ್ಟ್ ರೇಟು 6.25% ನಷ್ಟಿದೆ. ಸೊ ನೀವು RBL ಬ್ಯಾಂಕಲ್ಲಿ 1 ವರ್ಷದ ಅವಧಿಗೆ 10,000 ರೂಪಾಯಿ FD ಇಟ್ರಿ ಅಂತ ಆದ್ರೆ ನಿಮಗೆ 1 ವರ್ಷದ ನಂತರ 10,640 ರೂಪಾಯಿ ಸಿಗುತ್ತೆ. ಅಂದ್ರೆ ಇಲ್ಲಿ 640 ರೂಪಾಯಿ ಬಡ್ಡಿಯ ರೀತಿಯಲ್ಲಿ ನಿಮ್ಮ ಕೈ ಸೇರುತ್ತೆ. ಅದೇ ತರ ನೆಕ್ಸ್ಟ್ DCB ಬ್ಯಾಂಕ್ ಅಂತ ತಗೊಂಡ್ರೆ ಅವರ ಇಂಟ್ರೆಸ್ಟ್ ರೇಟು FDಗೆ 6%. ಸೊ ಇಲ್ಲಿ ಕಾಂಪೌಂಡ್ ಕ್ವಾರ್ಟರ್ಲಿ ಅಂತ ಹೇಳಿ ಲೆಕ್ಕಾಚಾರ ಹಾಕಿರೋದು 6%. ಸೊ ಅದೇ ತರ ನಿಮಗೆ 1 ವರ್ಷದ ನಂತರ ನಿಮ್ಮ 10,000ಕ್ಕೆ 10,614 ರೂಪಾಯಿ ಸಿಗುತ್ತೆ. ಇನ್ನು ನೆಕ್ಸ್ಟ್ IDFC ಫಸ್ಟ್ ಬ್ಯಾಂಕು. ಸೊ ಇವರ ಇಂಟ್ರೆಸ್ಟ್ ರೇಟ್ FDಗೆ ಇದು ಕೂಡ 6% ಇದೆ. ಹಾಗಾಗಿ ನಿಮಗೆ 10,000 ರೂಪಾಯಿ FD 1 ವರ್ಷಕ್ಕೆ ನೀವು ಇಟ್ರಿ ಅಂತಾದ್ರೆ ಇಲ್ಲೂ ಕೂಡ 10,614 ರೂಪಾಯಿ ನಿಮ್ಮ ಕೈಗೆ ಸೇರುತ್ತೆ. ಅದೇ ತರ ಇಂಡಸ್ IND ಬ್ಯಾಂಕ್, ಇವ್ರದ್ದು ಕೂಡ 6% ಇದೆ. ಹಾಗಾಗಿ 10,000 ರೂಪಾಯಿಯಲ್ಲಿ FD ಇಟ್ರೆ 10,614 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ. ಇನ್ನು ಬಂಧನ್ ಬ್ಯಾಂಕು. ಸೊ ಬಂಧನ್ ಬ್ಯಾಂಕ್ ಅಲ್ಲಿ ನೀವು FD ಇಟ್ರಿ ಅಂತಾದ್ರೆ ಅವರ ಬಡ್ಡಿ ಎಷ್ಟಿದೆ ಅಂತ ಹೇಳಿದ್ರೆ 5.75%. ಅಂದ್ರೆ 10,000 ರೂಪಾಯಿ ನೀವೇನಾದ್ರೂ ಬಂಧನ್ ಬ್ಯಾಂಕ್ ಅಲ್ಲಿ FD 1 ವರ್ಷಕ್ಕೆ ಇಟ್ರಿ ಅಂತಾದ್ರೆ 1 ವರ್ಷದ ನಂತರ 10,588 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ. ಬಟ್ ಇಲ್ಲಿ ನಾವು ಲೆಕ್ಕಾಚಾರ ಹಾಕಿದಾಗ RBL ಬ್ಯಾಂಕ್ ಅಲ್ಲಿ ನಿಮಗೆ ಅತಿ ಹೆಚ್ಚು ಬಡ್ಡಿ ಸಿಗ್ತಾ ಇದೆ.
ಸೊ ಈಗ 1 ವರ್ಷದ ಅವಧಿಗೆ ಯಾವ ತರ ಇಂಟ್ರೆಸ್ಟ್ ರೇಟ್ ಇದೆ, ಆಮೇಲೆ ಎಷ್ಟು ಸಿಗುತ್ತೆ ನಿಮಗೆ 10,000 ರೂಪಾಯಿ ಡೆಪಾಸಿಟ್ ಇಟ್ರೆ ಅಂತ ಹೇಳುವಂಥದ್ದನ್ನ ಎಕ್ಸಾಂಪಲ್ ಸಮೇತ ನೋಡಿದ್ವಿ. ಸೊ 2 ವರ್ಷದ ಅವಧಿಗೆ ಅಂತ ಹೇಳಿ ಬಂದಾಗ ನಾನು ಮೊದಲನೇದಾಗಿ DCB ಬ್ಯಾಂಕ್ ತಗೊಳ್ತಾ ಇದ್ದೀನಿ. ಇವರದ್ದು ಇಂಟ್ರೆಸ್ಟ್ ರೇಟು 6.5%. ಅಂದ್ರೆ ನೀವು 10,000 ರೂಪಾಯಿ 2 ವರ್ಷಕ್ಕೆ DCB ಬ್ಯಾಂಕ್ ಅಲ್ಲಿ FD ಇಟ್ರಿ ಅಂತಾದ್ರೆ, ಸ್ಥಿರ ಠೇವಣಿ ಇಟ್ರಿ ಅಂತಾದ್ರೆ ನಿಮಗೆ 2 ವರ್ಷದ ನಂತರ ಬಡ್ಡಿ ಸಮೇತ 11,376 ರೂಪಾಯಿ ಸಿಗುತ್ತೆ. ಅಂದ್ರೆ 1,376 ರೂಪಾಯಿಯಷ್ಟು ಬಡ್ಡಿ ನಿಮ್ಮ ಕೈಗೆ ಬರುತ್ತೆ. ಅದೇ ತರ IndusInd ಬ್ಯಾಂಕ್ ತಗೊಂಡ್ರೆ ಅವ್ರದ್ದು ಕೂಡ 6.5% ಇದೆ. ಸೊ ಇಲ್ಲೂ ಕೂಡ ಅಷ್ಟೇ 11,376 ರೂಪಾಯಿ ಸಿಗುತ್ತೆ ನಿಮಗೆ. ಇನ್ನು RBL ಬ್ಯಾಂಕ್ ತಗೊಂಡ್ರೆ ಅವ್ರದ್ದು ಕೂಡ 6.5% ಇದೆ 2 ವರ್ಷಕ್ಕೆ ಏನು ಇಂಟ್ರೆಸ್ಟ್ ರೇಟು. ಸೊ ಇಲ್ಲೂ ಕೂಡ ಅಷ್ಟೇ ನಿಮಗೆ 11,376 ರೂಪಾಯಿ 2 ವರ್ಷದ ನಂತರ ಕೈಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಬಂಧನ್ ಬ್ಯಾಂಕ್ನವರದ್ದು ಇಂಟ್ರೆಸ್ಟ್ ರೇಟ್ ಎಷ್ಟಿದೆ 2 ವರ್ಷಕ್ಕೆ ಅಂತ ಹೇಳಿದ್ರೆ 6.25% ಅಥವಾ 6.25% ಅಂತ ಹೇಳ್ಬೋದು. ಸೊ ನೀವು ಬಂಧನ್ ಬ್ಯಾಂಕಲ್ಲಿ 10,000 ರೂಪಾಯಿ 2 ವರ್ಷದ ಟೆನ್ಯೂರ್ಗೆ FD ಇಟ್ರಿ ಅಂತಾದ್ರೆ 2 ವರ್ಷದ ನಂತರ ನಿಮಗೆ ಬಡ್ಡಿ ಸಮೇತ 11,321 ರೂಪಾಯಿ ಬರುತ್ತೆ. ಹಾಗೆಯೇ IDFC ಫಸ್ಟ್ ಬ್ಯಾಂಕು, ಸೊ ಇವರದ್ದು 2 ವರ್ಷಕ್ಕೆ 6% ಇಂಟ್ರೆಸ್ಟ್ ರೇಟ್ ಇದೆ. ಅಂದ್ರೆ 11,265 ರೂಪಾಯಿ ನೀವು 10,000 ರೂಪಾಯಿ ಇದರ ಮೇಲೆ ಡೆಪಾಸಿಟ್ ಇಟ್ರೆ ನಿಮ್ಮ ಕೈಗೆ ಬರುತ್ತೆ. ಇಲ್ಲಿ ಇನ್ನೊಂದು ವಿಷಯವನ್ನ ನೀವು ಗಮನಿಸಬೇಕು. ಅದೇನು ಅಂತ ಹೇಳಿದ್ರೆ 1 ವರ್ಷದ ಅವಧಿಗೆ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೋ 2 ವರ್ಷದ ಟೆನ್ಯೂರ್ಗೂ ಕೂಡ ಅಷ್ಟೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ RBL ಬ್ಯಾಂಕ್ 2 ವರ್ಷದ ಟೆನ್ಯೂರ್ಗೆ ನಿಮಗೆ 6.5% ನಷ್ಟು ಬಡ್ಡಿ ಕೊಡುತ್ತೆ. ಬಟ್ ಅದೇ RBL ಬ್ಯಾಂಕ್ 1 ವರ್ಷದ ಟೆನ್ಯೂರ್ಗೆ ನೀವು FD ಇಡ್ತೀರಿ ಅಂತ ಹೇಳಿದ್ರೆ 6.25% ನಷ್ಟು ಮಾತ್ರ ಬಡ್ಡಿ ಕೊಡುತ್ತೆ. ಬಂಧನ್ ಬ್ಯಾಂಕ್ ಇದು ಎಕ್ಸಾಂಪಲ್ ತಗೊಳ್ಳಿ. ನೋಡಿ, ಬಂಧನ್ ಬ್ಯಾಂಕು 1 ವರ್ಷದ ಟೆನ್ಯೂರ್ಗೆ ನೀವು FD ಇಟ್ರೆ 5.75% ನಷ್ಟು ಬಡ್ಡಿ ಕೊಡುತ್ತೆ. ಅದೇ ನೀವು ಬಂಧನ್ ಬ್ಯಾಂಕಲ್ಲಿ 2 ವರ್ಷದ ಟೆನ್ಯೂರ್ಗೆ ಏನಾದರೂ FD ಇಟ್ರಿ ಅಂತಾದ್ರೆ 6.25% ನಷ್ಟು ಅವರು ಬಡ್ಡಿಯನ್ನ ಕೊಡ್ತಾರೆ. ಹಾಗಾಗಿ 1 ವರ್ಷದ ಟೆನ್ಯೂರ್ಗಿರುವಂತ ಬಡ್ಡಿಯ ರೇಂಜೇ ಬೇರೆ, 2 ವರ್ಷದ ಟೆನ್ಯೂರ್ಗಿರುವಂತ ಬಡ್ಡಿಯ ರೇಂಜೇ ಬೇರೆ. ನೋಡಿ, ಈ ಬ್ಯಾಂಕ್ಗಳ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ FD ಯಾವ ಬ್ಯಾಂಕಲ್ಲಿ ಇಡಬೇಕು ಅಂತ ಹೇಳಿ ಬಂದಾಗ ಬಹಳಷ್ಟು ಬ್ಯಾಂಕ್ಗಳು ನಿಮ್ಮ ಕಣ್ಣ ಮುಂದೆ ಬರ್ತವೆ. ನಿಮಗೂ ಕೂಡ ಬಹಳಷ್ಟು ಬ್ಯಾಂಕ್ಗಳ ಬಗ್ಗೆ ಗೊತ್ತಿರ್ತವೆ. ಅದೇ ತರ NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿಗಳು, ಇವು ಕೂಡ ನೀವು FD ಇಟ್ರೆ ಜಾಸ್ತಿ ಬಡ್ಡಿನೇ ಕೊಡ್ತವೆ. ಬಟ್ ಅಂತಹ ಬ್ಯಾಂಕ್ಗಳ ಬಗ್ಗೆ ಹುಷಾರಾಗಿರಬೇಕು. ಯಾಕೆಂತಂದ್ರೆ ಅಲ್ಲೊಂದು ಬ್ಯಾಂಕ್ ಮುಳುಗ್ತು, ಇಲ್ಲೊಂದು ಬ್ಯಾಂಕ್ ಮುಳುಗ್ತು ಅಂತೇಳಿ ನೀವು ಕೇಳಿರ್ತೀರಾ. ಸೊ ಆ ಸಂದರ್ಭದಲ್ಲಿ ನೀವು ಆ ಬ್ಯಾಂಕಲ್ಲಿ ಜಾಸ್ತಿ ಹಣವನ್ನ ಡೆಪಾಸಿಟ್ ಇಟ್ರಿ ಅಂತಾದ್ರೆ ನೀವು ಆ ಹಣವನ್ನ ಕಳ್ಕೊಳ್ಬೇಕಾಗತ್ತೆ. ಬಟ್ 5 ಲಕ್ಷದ ಮಿತಿಯೊಳಗಡೆ ನೀವು ಇಡ್ಬೋದು. ಯಾಕೆಂತ ಹೇಳಿದ್ರೆ ಒಂದು ಆಪ್ಷನ್ ಇದೆ. ಅದೇನು ಅಂತ ಹೇಳಿದ್ರೆ ನೋಡಿ, 5 ಲಕ್ಷದ ಒಳಗಡೆ ನೀವು ಅಲ್ಲಿ ಡೆಪಾಸಿಟ್ ಇಟ್ರೆ ಒಂದ್ ವೇಳೆ ಆ ಬ್ಯಾಂಕ್ ಮುಳುಗಡೆ ಅಥವಾ ದಿವಾಳಿ ಆಯ್ತು ಅಂತ ಆದ್ರೂ ಕೂಡ ನಿಮಗೆ ಒಂದಷ್ಟು ಹಣ ಬರೋದಕ್ಕೆ ಸಾಧ್ಯ. DICGC ಅಂತ ನೀವು ಕೇಳಿರ್ಬೋದು, ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಇವರು RBI ಗೈಡ್ಲೈನ್ಸ್ ಪ್ರಕಾರ ಮ್ಯಾಕ್ಸಿಮಮ್ 5 ಲಕ್ಷದವರೆಗೆ ನಿಮಗೆ ಹಣ ಕೊಡುವಂತ ಸಾಧ್ಯತೆಗಳಿದಾವೆ. ಅದಕ್ಕಿಂತ ಜಾಸ್ತಿ ರಿಸ್ಕ್ ಅನ್ನ ಯಾವ ಕಾರಣಕ್ಕೂ ಕೂಡ ತಗೊಳ್ಬೇಡಿ. ಯಾವ ಬ್ಯಾಂಕ್ ಸ್ಟೇಬಲ್ ಇದೆ, ಯಾವ ಬ್ಯಾಂಕಲ್ಲಿ ನಾವು ಹಣ ಇಟ್ಟರೆ ಸೇಫ್ ಆಗಿರುತ್ತೆ ಅಂತ ಹೇಳುವಂಥದ್ದನ್ನ ನೋಡ್ಕೊಂಡೆ ನೀವು FD ಇಡೋದು ಬೆಸ್ಟ್. ಸೊ ಇನ್ನು ನೆಕ್ಸ್ಟ್, ನಾನಾಗ್ಲೇ 1 ವರ್ಷದ ಟೆನ್ಯೂರ್ಗೆ ಎಷ್ಟು ಬಡ್ಡಿ ಬರುತ್ತೆ, 2 ವರ್ಷದ ಟೆನ್ಯೂರ್ಗೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಬಡ್ಡಿ ಸಿಗುತ್ತೆ ಅಂತ ಹೇಳುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಇನ್ನು ನೆಕ್ಸ್ಟ್ 3 ವರ್ಷದ ಟೆನ್ಯೂರ್ಗೆ, ಇನ್ನು 3 ವರ್ಷದ ಅವಧಿಗೆ ಅಂತ ಹೇಳಿ ಬಂದಾಗ DCB ಬ್ಯಾಂಕು. ಸೊ DCB ಬ್ಯಾಂಕ್ನವರು ನಿಮಗೆ ಇಂಟ್ರೆಸ್ಟ್ ರೇಟು 6.5%, 6.50%. ನೀವೇನಾದರೂ DCB ಬ್ಯಾಂಕಲ್ಲಿ 3 ವರ್ಷದ ಟೆನ್ಯೂರ್ಗೆ 10,000 ರೂಪಾಯಿ FD ಇಡ್ತೀರಿ ಅಂತಾದ್ರೆ 3 ವರ್ಷದ ನಂತರ ಅಸಲು ಬಡ್ಡಿ ಸಮೇತ ನಿಮಗೆ 12,134 ರೂಪಾಯಿ ಸಿಗುತ್ತೆ. ಅದೇ ತರ ನೆಕ್ಸ್ಟ್ IndusInd ಬ್ಯಾಂಕು, ಅವ್ರದ್ದು ಕೂಡ 6.5% ಇದೆ. ಅಲ್ಲೂ ಕೂಡ ಅಷ್ಟೇ 12,134 ರೂಪಾಯಿ ನಿಮಗೆ ಸಿಗುತ್ತೆ. ಅದೇ ತರ ನೆಕ್ಸ್ಟ್ RBL ಬ್ಯಾಂಕು, RBL ಬ್ಯಾಂಕ್ನವ್ರದ್ದು ನೋಡಿ ಇಂಟ್ರೆಸ್ಟ್ ರೇಟು 3 ವರ್ಷದ ಟೆನ್ಯೂರ್ಗೆ 6.30% ನಷ್ಟಿದೆ. ನೀವೇನಾದ್ರೂ RBL ಬ್ಯಾಂಕಲ್ಲಿ 10,000 ರೂಪಾಯಿ 3 ವರ್ಷದ ಟೆನ್ಯೂರ್ಗೆ FD ಇಟ್ರಿ ಅಂತಾದ್ರೆ 12,063 ರೂಪಾಯಿ 3 ವರ್ಷದ ನಂತರ ನಿಮಗೆ ಸಿಗುತ್ತೆ. 10,000ಕ್ಕೆ 12,063 ರೂಪಾಯಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂಧನ್ ಬ್ಯಾಂಕ್ ಅವರ ಇಂಟ್ರೆಸ್ಟ್ ರೇಟು 6.25% ಇದೆ. ನೀವು ಈ ಬ್ಯಾಂಕಲ್ಲಿ 3 ವರ್ಷದ ಅವಧಿಗೆ 10,000 ರೂಪಾಯಿ ಡೆಪಾಸಿಟ್ ಇಟ್ರೆ 12,045 ರೂಪಾಯಿ ನಿಮಗೆ ಬರುತ್ತೆ 3 ವರ್ಷದ ನಂತರ. ನೆಕ್ಸ್ಟ್ IDFC ಫಸ್ಟ್ ಬ್ಯಾಂಕು. ಸೊ ಈ ಬ್ಯಾಂಕ್ನ ಇಂಟ್ರೆಸ್ಟ್ ರೇಟು 6%. ನೀವೇನಾದ್ರೂ ಈ ಬ್ಯಾಂಕಲ್ಲಿ 10,000 ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಅಥವಾ FD ಇಟ್ರಿ ಅಂತಾದ್ರೆ 3 ವರ್ಷದ ನಂತರ ನಿಮ್ಮ ಕೈಗೆ 11,956 ರೂಪಾಯಿ ಬರುತ್ತೆ. ಸೊ ಇದು 3 ವರ್ಷದ ಟೆನ್ಯೂರ್ಗೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನಾವು ನೋಡಬೇಕಾಗಿದ್ದು 5 ವರ್ಷದ ಅವಧಿಗೆ. ನಾನು 5 ವರ್ಷ FD ಇಟ್ಬಿಡ್ತೀನಪ್ಪ, ನನಗೆ 5 ವರ್ಷದವರೆಗೆ ಈ ಹಣದ ಅಗತ್ಯ ಇಲ್ಲ. ಬಟ್ 5 ವರ್ಷದ ನಂತರ ಇಂಥ ಉದ್ದೇಶಕ್ಕೋಸ್ಕರ ನನಗೆ ಹಣ ಬೇಕಾಗುತ್ತೆ, ಒಳ್ಳೆ ಬಡ್ಡಿ ಬೇಕಾಗುತ್ತೆ ಅಂತ ಹೇಳಿ ನಿಮಗೆ ಇರುತ್ತೆ. ಸೊ ಹಾಗಿದ್ರೆ 5 ವರ್ಷದ ಅವಧಿಗೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಹಾಗೇನೆ ಯಾವುದರಲ್ಲಿ ಜಾಸ್ತಿ ಇದೆ, ಎಲ್ಲಿ ಹಣ ಜಾಸ್ತಿ ಮಾಡಬಹುದು ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ DCB ಬ್ಯಾಂಕು.
ನೋಡಿ, DCB ಬ್ಯಾಂಕ್ನವರು ನೀವು 5 ವರ್ಷದ ಅವಧಿಗೆ FD ಇಡ್ತೀರಿ ಅಂತ ಹೇಳಿದ್ರೆ 6.6% ನಷ್ಟು ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳಿದಂಗೆ 10,000 ರೂಪಾಯಿಯನ್ನ ನೀವು 5 ವರ್ಷದ ಟೆನ್ಯೂರ್ಗೆ ಅವಧಿಗೆ DCB ಬ್ಯಾಂಕಲ್ಲಿ FD ಇಡ್ತೀರಿ ಅಂತ ಹೇಳಿದ್ರೆ 5 ವರ್ಷದ ನಂತರ 13,872 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ ಬಡ್ಡಿ ಸಮೇತ. ಹಾಗೆಯೇ ಇಂಡಸ್ IND ಬ್ಯಾಂಕ್ನವರ ರೇಟ್ ಆಫ್ ಇಂಟ್ರೆಸ್ಟ್ 5 ವರ್ಷಕ್ಕೆ 6.5% ನಷ್ಟಿದೆ. ನೀವು ಇದರಲ್ಲಿ 10,000 ರೂಪಾಯಿ ಇಟ್ಟರೆ 5 ವರ್ಷದ ನಂತರ 13,804 ರೂಪಾಯಿ ನಿಮಗೆ ಬರುತ್ತೆ. ಅದೇ ತರ ನೆಕ್ಸ್ಟ್ RBL ಬ್ಯಾಂಕ್ನದ್ದು 6.3% ನಷ್ಟಿದೆ. RBL ಬ್ಯಾಂಕಲ್ಲಿ 10,000 ರೂಪಾಯಿ ಇಟ್ಟರೆ 5 ವರ್ಷದ ನಂತರ 13,669 ರೂಪಾಯಿ ಬರುತ್ತೆ. IDFC ಫಸ್ಟ್ ಬ್ಯಾಂಕ್ನವರದ್ದು 6.25% ಅಂದರೆ 6.25%. 5 ವರ್ಷ ನೀವೇನಾದರೂ 10,000 ರೂಪಾಯಿ ಇಟ್ಟರೆ ಇದರಲ್ಲಿ FD 11,635 ರೂಪಾಯಿ ಬರುತ್ತೆ. ಅದೇ ಥರ ಕೋಟಕ್ ಮಹೀಂದ್ರಾ ಬ್ಯಾಂಕ್ನವರದ್ದು 5.9% ಇದೆ. ನೀವೇನಾದರೂ ಕೋಟಕ್ ಮಹೇಂದ್ರ ಬ್ಯಾಂಕಲ್ಲಿ 10,000 ರೂಪಾಯಿ FD ಇಟ್ಟರೆ 5 ವರ್ಷದ ಟೆನ್ಯೂರ್ಗೆ ಅದಾಗುವಾಗ ಅಥವಾ ಟೆನ್ಯೂರ್ ಮುಗಿಯುವಾಗ 13,402 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ. ನೋಡಿ, ಇದು ಯಾವ್ಯಾವ ಬ್ಯಾಂಕ್ ಇದ್ದು ಯಾವ್ಯಾವ ಟೆನ್ಯೂರ್ಗೆ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಆಮೇಲೆ ನೀವೇನಾದರೂ 10,000 ರೂಪಾಯಿ FD ಇಟ್ಟರೆ ಅದು ಎಷ್ಟಾಗುತ್ತೆ 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ 5 ವರ್ಷಕ್ಕೆ ಅಂತ ಹೇಳುವಂಥದ್ದನ್ನು ಉದಾಹರಣೆ ಸಮೇತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒಂದು ವಿಚಾರವನ್ನು ನೀವು ಗಮನಿಸಬೇಕು ಸ್ನೇಹಿತರೆ, ಬಹಳಷ್ಟು ಜನ ಮಾಡೋ ತಪ್ಪೇನು ಗೊತ್ತಾ, ಉಳಿತಾಯ ಅಂತ ಹೇಳಿದ ಕೂಡಲೇ ತಮ್ಮಲ್ಲಿದ್ದಂಥ ದುಡ್ಡನ್ನು ಮನೆಯಲ್ಲೇ ಇಟ್ಕೊಳ್ಳೋದು. ನೋಡಿ, 2 ವಿಚಾರ ಇಲ್ಲಿ. ಮನೆಯಲ್ಲೇ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಸೇಫ್ ಅಲ್ಲ. ಎರಡನೇದು, ಮನೆಯಲ್ಲಿ ದುಡ್ಡಿದೆ ಅಂತ ಹೇಳಿದ್ರೆ ಖರ್ಚಿಗೆ ದಾರಿ ನೀವೇ ಹುಡ್ಕೊಂಡ್ಬಿಡ್ತೀರಾ. 10,000 ರೂಪಾಯಿ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ತಿಂಗಳು 10,000ಕ್ಕೆ ಏನಾದರೂ ಒಂದು ದಾರಿ ಆಗ್ಬಿಟ್ಟಿರುತ್ತೆ. ನೀವು ಉಳಿಸಿದಂಥ ಹಣ ಅಲ್ಲೇ ಕರಗೋಗ್ಬಿಡುತ್ತೆ. ನೋಡಿ, ಯಾಕೆ FD ಇಡಬೇಕು ಅಂತ ಹೇಳಿದ್ರೆ, ಒಂದು, ಹಣ ಖಂಡಿತವಾಗ್ಲೂ ಸೇಫ್ ಆಗಿರುತ್ತೆ. ಎರಡನೇದು, ನಿಮ್ಮ ಹಣ ಕೂಡ ಅಲ್ಲಿ ದುಡಿಯುತ್ತೆ. ಮೂರನೇದು, ನಿಮಗೆ ನಿಮ್ಮ ಉದ್ದೇಶ ಏನಿದೆ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಆ ಹಣ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರನೋ ಅಥವಾ ಮದುವೆಗೋಸ್ಕರನೋ ಅಥವಾ 5 ವರ್ಷದ ನಂತರ ನಾನು ಮನೆ ಕಟ್ಟಬೇಕು ಅಂತನೋ ಅಥವಾ 5 ವರ್ಷದ ನಂತರ ಇನ್ನೇನೋ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನೀವು ಹಣವನ್ನು ಸಂಗ್ರಹಿಸಿಡ್ತೀರಿ ಅಂತ ಹೇಳಿದ್ರೆ FD ಅಂತ ಹೇಳುವಂಥದ್ದು ಬೆಟರ್ ಆಪ್ಷನ್. ಅದರಲ್ಲಿ 2 ಮಾತಿಲ್ಲ. ನಾನು ಉದಾಹರಣೆ ಕೊಡಬೇಕಿದ್ರೆ ಮಿನಿಮಮ್ 10,000ದ ಉದಾಹರಣೆಯನ್ನು ಕೊಟ್ಟರೆ, ಸೊ 10,000ದ ಉದಾಹರಣೆಯನ್ನು 5 ವರ್ಷಕ್ಕೆ ಅಂತೇಳಿ ತಗೊಂಡಾಗಲೇ 2,000 ಅಥವಾ 3,000 ಈ ಥರ ಇಂಟ್ರೆಸ್ಟ್ ಬರುತ್ತೆ. ಹೀಗಿರ್ಬೇಕಿದ್ರೆ ನೀವು 10 ಲಕ್ಷವನ್ನು ಏನಾದರೂ FD ಇಟ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಬಡ್ಡಿಯು ಕೂಡ ಲಕ್ಷದಲ್ಲೇ ಬರುತ್ತೆ ಅಂತ ಹೇಳುವಂಥದ್ದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ FD ಅಂದರೆ ಏನು, ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಇದೆ FDಗೆ ಅಂತ ಹೇಳುವಂಥದ್ದನ್ನು ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಇನ್ನು ಬಹಳಷ್ಟು ಜನರಿಗೆ ಈ ವೈಯಕ್ತಿಕ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ತಿಳ್ಕೊಳ್ಬೇಕು ಅಂತ ಇರುತ್ತೆ. ಸ್ಕೂಲು ಕಾಲೇಜುಗಳಲ್ಲಿ ಮೊದಲೇ ಇದಕ್ಕೆ ಸಂಬಂಧಿಸಿದಂತೆ ಪಾಠಗಳೇ ಇಲ್ಲ, ಯಾರು ಕೂಡ ಹೇಳ್ಕೊಡೋದು ಇಲ್ಲ. ಹಾಗಾಗಿ ನೀವು ಹಣಕಾಸಿನ ವ್ಯವಹಾರದ ಬಗ್ಗೆ ಅಥವಾ ನಿಮ್ಮ ವೈಯಕ್ತಿಕ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ನಾವು ಮಾರ್ಗದರ್ಶನ ಮಾಡ್ತೀವಿ. ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಫ್ರೀಡಮ್ ಆ್ಯಪಲ್ಲಿ ಉಳಿತಾಯ, ಹೂಡಿಕೆ, ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡು, ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಹೀಗೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದ್ದಾವೆ. ನೀವು ಅದನ್ನು ನೋಡಿದರೆ ಖಂಡಿತವಾಗ್ಲೂ ನೀವು ಕೂಡ ಎಷ್ಟು ಹಣ ನಿಮಗೆ ಬರುತ್ತೋ ಅಥವಾ ಎಷ್ಟು ಹಣವನ್ನು ನೀವು ಗಳಿಸ್ತಾ ಇದ್ದೀರೋ ಅದನ್ನೇ ಉಳಿತಾಯ ಮಾಡಿ, ಹೂಡಿಕೆ ಮಾಡಿ ಜಾಸ್ತಿ ಮಾಡೋದಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಫ್ರೀಡಮ್ ಆ್ಯಪಲ್ಲಿ 800ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ಅದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ್ಯಾವ ಥರದ ಕೃಷಿಯನ್ನು ಮಾಡಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಅಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದೇ ಥರ ಬಿಸ್ನೆಸ್ಸು, ಬಹಳಷ್ಟು ಜನರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ, ಯಾವ ಬಿಸ್ನೆಸ್ ಮಾಡೋದು ಅಂತ ಗೊತ್ತಾಗಲ್ಲ. ಕಡಿಮೆ ಬಂಡವಾಳ ಹಾಕಿ ದೊಡ್ಡ ಬಿಸ್ನೆಸ್ಸನ್ನು ಹೆಂಗೆ ಮಾಡೋದು, ಜಾಸ್ತಿ ಲಾಭವನ್ನು ಹೆಂಗೆ ತಗೊಳ್ಳೋದು, ಅಲ್ಲೂ ಕೂಡ ಅಷ್ಟೇ ಬಿಸ್ನೆಸ್ ಮಾಡಿ ಸಕ್ಸಸ್ ಆದಂತಹ ಸಾಧಕರೇ ನಿಮಗೆ ಬಹಳಷ್ಟು ಜನ ಇದ್ದಾರೆ, ಅವರು ನಿಮಗೆ ಹೇಳ್ಕೊಡ್ತಾರೆ. ಅದನ್ನು ನೋಡಿ ನೀವು ಕೂಡ ಬಿಸ್ನೆಸ್ ಅನ್ನು ಮಾಡೋದಕ್ಕೆ ಸಾಧ್ಯ ಇದೆ, ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಮತ್ತ್ಯಾಕ್ ತಡ, ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಲ್ಲಿರುವಂಥ ಕೋರ್ಸ್ಗಳನ್ನು ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ನೀವೀಗಾಗಲೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಲೈಕ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಗೊತ್ತಿರೋರಿಗೆ ಇದನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಅವರ ಜೀವನದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮಗೊಳ್ಳೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಳ್ಬೋದು. ಆಲ್ ದಿ ಬೆಸ್ಟ್.